ಅನೇಕ ಮಕ್ಕಳಲ್ಲಿ ಹೈಪರ್ ಆಕ್ಟಿವ್ ಅನ್ನೋ ಸಮಸ್ಯೆ ಈಗ ತುಂಬಾ ಕಾಡ್ತಾ ಇದೆ. ಮಗುವಿನ ಪೂರ್ವ ಜನ್ಮದಲ್ಲಿ ಅದೇನಾದ್ರೂ ಹುಚ್ಚರಾಗಿ ಕಚ್ಚಿದಾಗ ಆ ಮೈಂಡು ಅದನ್ನ ತಕ್ಷಣ ರೀಕಾಲ್ ಅನ್ನ ಮಾಡ್ಕೊಳ್ತಾ ಇರ್ಬೋದು. ಈ ಹೈಪರ್ ಆಕ್ಟಿವ್ ಇರೋ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಈ ವಸ್ತು ನಿಂಗೆ ಬೇಕಾಗಿಲ್ಲ ಅಂದ್ರೆ ನಂಗೆ ಅದೇ ಬೇಕು ಅಂತ ಹತ್ಕೊಂಡು ಅವರೇ ಕೂರ್ಲಿಕ್ಕೆ ಇಟ್ಕೊಂಡು ನೆಲದಲ್ಲಿ ಬಿದ್ದು ಒದ್ದಾಡಿ ನಂಗೆ ಅದು ಬೇಕೇ ಬೇಕು ಅನ್ನೋದು, ನಂಗೆ ಅಪ್ಪ ಅಮ್ಮ ಏನ್ ಹೇಳ್ತಾ ಇದಾರೆ ಅದು ನಾನು ಕೇಳಿಸ್ಕೋಬೇಕು ಅಂತ ಕಿವಿಯನ್ನ ಆ ಕಡೆ ಗಮನವನ್ನು ಕೊಡ್ತಾ ಇಲ್ಲ. ಹಾಗೇನಾಗುತ್ತೆ, ಕಿವಿ ಸಮಸ್ಯೆ ಬರುತ್ತೆ, ಮಾತಾಡೋ ಸಮಸ್ಯೆ ಬರುತ್ತೆ. ಹುಟ್ಟದಾಗಿಂದ ಚೆನ್ನಾಗಿದ್ದು ಸಹ ಈ ಹೈಪರ್ ಆಕ್ಟಿವ್ ಇರೋ ಮಕ್ಕಳಿಗೆ ಬರ್ತಾ 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 ಆ ತರ ಸಮಸ್ಯೆನೂ ಸ್ಟಾರ್ಟ್ ಆಗುತ್ತೆ. ಖಂಡಿತ ಆ ಮಕ್ಕಳ ತಂದೆ ತಾಯಿ ಬರಬೇಕು, ರೇಖಿ ಮತ್ತು ಹಿಪ್ನೋಟಿಸಮ್ ಮಾಡಿಸ್ಕೋಬೇಕು. ಅನೇಕ ಮಕ್ಕಳಲ್ಲಿ ಹೈಪರ್ ಆಕ್ಟಿವ್ ಅನ್ನೋ ಸಮಸ್ಯೆ ಈಗ ತುಂಬಾ ಕಾಡ್ತಾ ಇದೆ. ಈ ಹೈಪರ್ ಆಕ್ಟಿವ್ ಇರುವಂತಹ ಮಕ್ಕಳು ಹೇಗಿರ್ತಾರೆ ಅಂದ್ರೆ, ತುಂಬಾ ಓವರ್ ಆಗಿ ಕೋಪ ಮಾಡ್ಕೊಳ್ಳೋದು, ತುಂಬಾ ಓವರ್ ಆಗಿ ಬಿಹೇವ್ ಮಾಡೋದು, ಕೈಯಲ್ಲಿರೋದನ್ನ ತೆಗೆದು ಟಿವಿಗೆ ಎಸೆಯೋದು, ಏನಾದ್ರು ತಂದೆ ತಾಯಿ ಹೇಳಿದ ತಕ್ಷಣ ತಂದೆ ತಾಯಿ ಮುಖಕ್ಕೆ ರಪ್ ಅಂತ ಹೊಡಿಯೋದು, ಮತ್ತೆ ಜೋರಾಗಿ ಕಿರ್ಚೋದು, ನೆಲದಲ್ಲಿ ಬಿದ್ದು ಒದ್ದಾಡೋದು. ನಾವು ಅವ್ರಿಗೆ ಏನು ಹೇಳ್ತಾ ಇದೀವಿ ಅನ್ನೋದು ಅವ್ರ ಮೈಂಡ್ಗೆ ಹೋಗೋದೇ ಇಲ್ಲ. ಅಂದ್ರೆ ಮಗು ರೆಸ್ಪಾಂಡೇ ಮಾಡಲ್ಲ. ಈಗ ನಾವೇನೋ ಒಂದು ಹೇಳ್ತೀವಿ, ಅಪ್ಪ ಅದ್ ಮಾಡ್ಬೇಡ, ಅಲ್ಲಿ ತೆಗ್ದಿಡು ಅಂತ ಹೇಳ್ತೀವಿ, ಅದನ್ನ ಕೇಳಲ್ಲ. ಬೇಕಂತ ಅದು ಇನ್ನೂ ತಗೊಂಡು ನೆಲಕ್ಕೆ ಚೆಚ್ಚುತ್ತಾರೆ ಹೊರತು ಆ ವಸ್ತುವನ್ನ ಆ ಜಾಗದಲ್ಲಿ ಇರೋದಿಲ್ಲ. ಅಥವಾ ಇದೇನೋ ತಿನ್ನೋದು ಬೇಡ, ಈ ವಸ್ತು ನಿಂಗೆ ಬೇಕಾಗಿಲ್ಲ ಅಂದ್ರೆ ನಂಗೆ ಅದೇ ಬೇಕು ಅಂತ ಹತ್ಕೊಂಡು ಅವರಷ್ಟವರೇ ಕೂರ್ಲಿಕ್ಕೆ ಇಟ್ಕೊಂಡು, ಇಲ್ಲ ಅಪ್ಪ ಅಮ್ಮನ್ನೇ ಹೊಡ್ಕೊಂಡು ನೆಲದಲ್ಲಿ ಬಿದ್ದು ಒದ್ದಾಡಿ ನಂಗೆ ಅದು ಬೇಕೇ ಬೇಕು ಅನ್ನೋದು, ಇದ್ದಕ್ಕಿದ್ದಂಗೆ ಮೇಲಿಂದ ಒಂದು ಸೋಫಾ ಅಲ್ಲಿಂದ ದುಮುಕ್ ಬಿಡೋದು, ಇಲ್ಲ ಕೈಯಲ್ಲಿ ಏನಾದ್ರು ಅವ್ರಿಗಿನ ಚಿಕ್ಕ ಮಕ್ಳು ಏನಾದ್ರು ಆ ಮಕ್ಳಿಗೆ ಏನಾದ್ರು ತಗೊಂಡು ಹೊಡಿಯೋದು, ಸ್ಕೂಲ್ಗೆ ಹೋದಾಗ ಅಲ್ಲಿ ಏನಾದ್ರು ಹೇಳಕ್ ಹೋದ್ರೆ ಅಲ್ಲಿರುವಂತ ಫ್ರೆಂಡ್ಸ್ನೆಲ್ಲ ಹೊಡೆದು ಬಿಡೋದು, ಇಲ್ಲ ಬ್ಯಾಗ್ ತಗೊಂಡು ವಾಪಸ್ ಬಂದ್ಬಿಡೋದು. ಅಂದ್ರೆ ನಾವ್ ಏನು ಹೇಳ್ತಾ ಇದೀವಿ ಅನ್ನೋದ್ರ ಕಡೆ ಗಮನನೇ ಇಲ್ಲದೆ ಇರೋದೇ ಹೈಪರ್ ಆಕ್ಟಿವ್. ಅಂದ್ರೆ ಮೈಂಡ್ ಓವರ್ ಆಗಿ ಥಿಂಕ್ ಮಾಡೋದು. ಆ ಏಜ್ ಈಗ 3 ವರ್ಷದ ಮಗುಗೆ ಏನಿರುತ್ತೋ, ಏನು ಬುದ್ಧಿ ಇರಬೇಕು, ಏನು ಜ್ಞಾನ ಇರಬೇಕು, ಆ ಜ್ಞಾನ ಇಲ್ಲದೆ ಇರೋದು. ಅಥವಾ 6 ವರ್ಷದ ಮಗು ಆದಾಗ 3 ವರ್ಷದ ಮಗು ಆಡ್ದಂಗಾಡೋದು, 2 ವರ್ಷದ ಮಗು ಆಡ್ದಂಗಾಡೋದು, ಇದೆಲ್ಲವೂ ಸಹ ದೊಡ್ಡ ದೊಡ್ಡ ಸಮಸ್ಯೆಗಳು. ತಂದೆ ತಾಯಿ ಅಂತೂ ತುಂಬಾ ಜನ ಈ ಒಂದು ಸಮಸ್ಯೆಯಿಂದ ತುಂಬಾ ಜನ ನರಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಾಗಿರ್ಬೋದು ಅಂತ ನಾವು ಕೆಲವುದಲ್ಲಿ ನೋಡಿದಾಗ, ಈ ಒಂದು ನೆಗೆಟಿವ್ ಎನರ್ಜಿ ತಾಯಿಯ ಗರ್ಭದಿಂದನೇ ಆ ನೆಗೆಟಿವ್ ಎನರ್ಜಿ ಬಂದು ಮಗು ಆ ತರ ಹುಟ್ಟಿರ್ಬೋದು. ಅಥವಾ ಮಗುವಿನ ಪೂರ್ವ ಜನ್ಮದಲ್ಲಿ ಅದೇನಾದ್ರೂ ಹುಚ್ಚರಾಗಿ ಮೆಂಟಲ್ ಆಗಿ ಸತ್ತಿದ್ದಾಗ ಆ ಮೈಂಡು ಅದನ್ನ ತಕ್ಷಣ ರೀಕಾಲ್ ಅನ್ನ ಮಾಡ್ಕೊಂತಾ ಇರ್ಬೋದು. ಇಲ್ಲ ಮಾಮೂಲಿಯಾಗಿ ಸೈನ್ಸ್ ಅಲ್ಲೇ ಅಥವಾ ಮೆಡಿಕಲ್ ಪ್ರಕಾರನೇ ಆ ಮಗುವಿನ ಬ್ರೈನು ಆ ಏಜ್ಗೆ ತಕ್ಕಂತ ವರ್ತನೆ ಮಾಡುವಂತಹ ಒಂದು ಕೆಪಾಸಿಟಿ ಆ ಬ್ರೈನ್ಗೆ ಇಲ್ದೇ ಇರುವಂಥದ್ದು. ಇಂಥ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವೀಗೇನೋ ಒಂದು ವಿಷಯ, ಈಗ ಮಕ್ಕಳು ಹೇಗೆ ನಾವು ಏನನ್ನ ಹೇಳ್ತೀವೋ ತಕ್ಷಣ ಕಲಿಯೋದು ಮಗು. ಈಗ ಮಗು ನಾವ್ ಏನಾದ್ರೂ ಹೇಳ್ಕೊಳ್ಳಿ, ಚಿಕ್ಕ ವಯಸ್ಸಿಂದ ನಾವು ಮಕ್ಕಳಿಗೆ ಏನನ್ನ ಹೇಳ್ಕೊಟ್ಟು ಬೆಳೆಸ್ತಾ ಇರ್ತೀವೋ ಆ ಮಗು ಅದೇ ತರ ಬೆಳೀತಾ ಇರುತ್ತೆ. ಒಂದು ಸರ್ಕಸ್ ಇರ್ಬೋದು, ಒಂದು ಪಲ್ಟಿ ಹಾಕೋದಿರ್ಬೋದು, ಇಲ್ಲ ಒಂದು ಮರ ಹಾಕೋದಿರ್ಬೋದು, ಅಥವಾ ಅಂದ್ರೆ ಈಗ ಎಷ್ಟೋ ಅಡ್ವೆಂಚರ್ಸ್ ಇರ್ಬೋದು, ಏನೇ ಆಗಿರ್ಬೋದು, ಮಗು ಚಿಕ್ಕ ವಯಸ್ಸಿಂದಾನೇ ಕಲಿತಾ ಇರುತ್ತೆ. ಈ ಹೈಪರ್ ಆಕ್ಟಿವ್ ಇರೋ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ನಾವು ಏನನ್ನ ಹೇಳಿದ್ರು ಅದು ಕೇಳದೆ ಇರೋವಾಗ, ಗಮನವನ್ನ ಆ ಕಡೆ ಕೊಡದೇ ಇದ್ದಾಗ, ನಾನ್ ಕೇಳೋದೇ ಬೇಡ ಅಂತ ಮೈಂಡ್ ಡಿಸೈಡ್ ಆದಾಗ ಏನಾಗುತ್ತೆ ಅಂದ್ರೆ ಕಿವಿ ಸಮಸ್ಯೆ ಸಹ ಕಾಡುತ್ತೆ. ಅಂದ್ರೆ ಬರ್ತಾ 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 ಕಿವಿ ಪವರ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ನಾವು ಕಿವಿಯನ್ನ ಯೂಸ್ ಮಾಡ್ಕೊಂತ ಇಲ್ಲ. ಅಂದ್ರೆ ಆ ಮಗು ಏನ್ ಮಾಡ್ತಾ ಇದೆ, ಕಿವಿಯನ್ನ ಯೂಸ್ ಮಾಡ್ಕೊಂತ ಇಲ್ಲ. ನಂಗೆ ಅಪ್ಪ ಅಮ್ಮ ಏನ್ ಹೇಳ್ತಾ ಇದಾರೆ ಅದು ನಾನು ಕೇಳಿಸ್ಕೋಬೇಕು ಅಂತ ಕಿವಿಯನ್ನ ಆ ಕಡೆ ಗಮನವನ್ನು ಕೊಡ್ತಾ ಇಲ್ಲ. ಹಾಗೇನಾಗುತ್ತೆ, ಕಿವಿ ಸಮಸ್ಯೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಮಾತಿನ ಸಮಸ್ಯೆ ಬರುತ್ತೆ, ಮಾತಾಡೋ ಸಮಸ್ಯೆ ಬರುತ್ತೆ. ಯಾಕೆ ಮಾತಾಡೋ ಸಮಸ್ಯೆ ಬರುತ್ತೆ ಅಂತಂದ್ರೆ, ಆ ಮಗುವಿಗೆ ಅದು ಕಿವಿಲಿ ಕೇಳಿಸ್ಕೊಂಡ್ರೆ ಅಲ್ವಾ ಅದು ಮತ್ತೆ ರಿಪ್ಲೈ ಮಾಡೋದಕ್ಕೆ, ಅದು ಬರೀ ಹೇಳಿದ ತಕ್ಷಣ ಕಿರ್ಚೋದು, ಬಡ್ಕೊಳ್ಳೋದು, ಒಡಿಯೋದು, ನೆಲದಲ್ಲಿ ಬಿದ್ದು ಒದ್ದಾಡೋವಾಗ ಪಾಪ ಅದಕ್ಕೆ ಎಲ್ಲಿ ಮಾತಾಡೋ ಅಷ್ಟು ಇದಿರುತ್ತೆ. ಈ ತರ ಮಕ್ಕಳಲ್ಲಿ ಬರ್ತಾ ಬರ್ತಾ ಕಿವಿ ಬಾಯಿ ಹುಟ್ಟದಾಗಿಂದ ಚೆನ್ನಾಗಿದ್ದು ಸಹ ಈ ಹೈಪರ್ ಆಕ್ಟಿವ್ ಇರೋ ಮಕ್ಕಳಿಗೆ ಬರ್ತಾ 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 ಆ ತರ ಸಮಸ್ಯೆನೂ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಇದು ನನ್ನ ಅನುಭವದ ಮಾತು. ನಾನು ಸುಮಾರು 7-8 ಮಕ್ಕಳನ್ನ ನಾನು ಈ ಕೇಸನ್ನ ನೋಡಿರೋದ್ರಿಂದ, ಹ್ಯಾಂಡಲ್ ಮಾಡಿರೋದ್ರಿಂದ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತ ಕಿವಿ ಪ್ರಾಬ್ಲಮ್, ಖಂಡಿತ ವಾಯ್ಸ್ ಪ್ರಾಬ್ಲಮ್ ಮಕ್ಕಳಿಗೆ ಖಂಡಿತವಾಗ್ಲೂ ಆಗುತ್ತೆ. ಇಂಥ ಸಮಸ್ಯೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ. ನೀವೇನ್ ಮಾಡ್ಬೇಕು ಅಂದ್ರೆ, ಖಂಡಿತ ಆ ಮಕ್ಕಳ ತಂದೆ ತಾಯಿ ಬರಬೇಕು, ರೇಖಿ ಮತ್ತು ಹಿಪ್ನೋಟಿಸಮ್ ಮಾಡಿಸ್ಕೋಬೇಕು.
ಹಿಪ್ನೋಟೈಸ್ ಅಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೋಬೇಕು. ಒಂದ್ ವೇಳೆ ಹಿಪ್ನೋಟೈಸ್ ಆ ವ್ಯಕ್ತಿ ಹೋಗಿಲ್ಲ ಅಂದಾಗ, ಯಾಕೆಂದ್ರೆ 100ಕ್ಕೆ 70 ಜನ ಹಿಪ್ನೋಟೈಸ್ ಆಗ್ತಾರೆ, 30 ಜನ ಆಗಲ್ಲ. ಅಂತ ಟೈಮಲ್ಲಿ ರೇಖಿಯನ್ನ ಯಾವ ರೀತಿ ಕಲಿಬೇಕು, ಕಲ್ತ ಮೇಲೆ ಮಗುಗೆ ಯಾವ ಯಾವ ಭಾಗಗಳಿಗೆ ರೇಖಿ ಶಕ್ತಿಯನ್ನ ಕೊಡಬೇಕು, ಅಥವಾ ಯಾವ ಚಕ್ರವನ್ನ ಆಕ್ಟಿವ್ ಮಾಡಬೇಕು, ನಾವ್ ಎಲ್ಲವನ್ನ ನೀಟಾಗಿ ಹೇಳ್ಕೊಟ್ಟಿರ್ತೀವಿ. ಯಾಕೆ ಅಂದ್ರೆ ನಮ್ಮಲ್ಲಿ 3 ಮಂತ್ಸ್ ಅಲ್ಲಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಕೊಡೋ ಟ್ರೀಟ್ಮೆಂಟ್ ಫ್ರೀ ಇರೋದ್ರಿಂದ ನಾವು 3 ಮಂತ್ಸ್ ಅಲ್ಲಿ ಕ್ಲಿಯರ್ ಆಗ್ಲೇಬೇಕು, ಸಮಸ್ಯೆ ಕ್ಲಿಯರ್ ಆಗ್ಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ, ಒಂದು ಉದ್ದೇಶದಲ್ಲಿ ನಾವು ರೇಖೆಯನ್ನ ಹೇಳ್ಕೊಟ್ಟಿರ್ತೀವಿ. ಆತರ ಮಕ್ಕಳಿಗೆ ಯಾರೇ ಪ್ರಾಬ್ಲಮ್ ಇರಲಿ, ಯಾವುದೇ ಮಕ್ಕಳಿಗೆ ಸಮಸ್ಯೆ ಇರಲಿ, ಅದು ಮಗು 11 ವರ್ಷ ಆಗಿರ್ಲಿ, 15 ವರ್ಷ ಆಗಿರ್ಲಿ, ಕೆಲವರು 25-30 ವರ್ಷದ ಏಜ್ ಆದ್ರೂ ಸಹ 5 ವರ್ಷ 6 ವರ್ಷದ ಬಿಹೇವ್ ಮಾಡ್ತಾ ಇರ್ತಾರೆ. ಇಂಥ ಸಮಸ್ಯೆ ನಿಮ್ಮಲ್ಲಿ ಯಾವುದೇ ಇರಲಿ, ಖಂಡಿತ ಸಂಜೀವನಿ ರೇಖಿ ಹೀಲಿಂಗ್ ಸೆಂಟರ್ಗೆ ಭೇಟಿ ಮಾಡಿ ಅಂತ ಹೇಳ್ತಾ, ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತಾ, ನಮಸ್ಕಾರ ವೀಕ್ಷಕರೇ. ನಾನು ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್.